ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ವರದಿಗೆ ಕೊನೆಗೂ ಸರ್ಕಾರ ಮತ್ತು ವಿಪಕ್ಷ ಎಚ್ಚೆತ್ತುಕೊಂಡಿದೆ. ಜಿಲ್ಲಾಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ, ಮೃತ ಬಾಣಂತಿ ಸುಮಯ್ಯ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಕೊನೆಗೂ ತಡವಾಗಿ ಎಚ್ಚೆತ್ತುಕೊಂಡಿದ್ದಾರೆ ಬಿಜೆಪಿ ಮಹಿಳಾ ಮೋರ್ಚಾದವರು ಕೂಡ. ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ನೇತೃತ್ವದಲ್ಲಿ ಭೇಟಿ, ಜಿಲ್ಲಾಸ್ಪತ್ರೆ ವಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಲಿದೆ ಟೀಮ್. ಅಧ್ಯಕ್ಷೆ ಸಿ ಮಂಜುಳಾ, ಎಂಎಲ್ಸಿ ಹೇಮಲತಾ ನಾಯಕ್, ರೂಪಾಲಿ ನಾಯಕ್ ಸೇರಿ ಹಲವು ನಾಯಕರಿರುವಂತಹ ಟೀಮ್ ಭೇಟಿ ನೀಡೋದಕ್ಕೆ ನಿರ್ಧಾರ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದು ಸರ್ಕಾರದ ಜವಾಬ್ದಾರಿ, ಸಂಬಂಧಪಟ್ಟಂತ ಇಲಾಖೆಯ ಸಚಿವರ ಜವಾಬ್ದಾರಿ, ಇದನ್ನ ನಾವು ಹೇಳಬೇಕಾಗಿಲ್ಲ. ಸರಣಿ ಸಾವಾಗ್ತಾ ಇದೆ ಬಾಣಂತಿಯರದ್ದು, ಕಾರಣ ಏನಿರಬಹುದು, ಹೇಗಿದೆ ಅಲ್ಲಿನ ವ್ಯವಸ್ಥೆ, ಚೆಕ್ ಮಾಡಬೇಕಾದವರು ಯಾರು? ಸ್ವತಃ ಆರೋಗ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು, ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತೆ ಬಿಡಿ. ಆರೋಗ್ಯ ಸಚಿವರು ನೋಡ್ಕೊಳ್ತಾರೆ, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಬೇಜವಾಬ್ದಾರಿಯ ಹೇಳಿಕೆಯನ್ನು ಕೊಟ್ಟಿದ್ದನ್ನ ಗಮನಿಸಿದ್ವಿ. ಆದ್ರೆ ರಿಪಬ್ಲಿಕ್ ಯಾವಾಗಲೂ ಕೂಡ ಬಡವರ ಧ್ವನಿ ಆಗಿರುತ್ತೆ, ನೊಂದವರ ಧ್ವನಿ ಆಗಿರುತ್ತೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ. ನಿನ್ನೆಯ ಅಭಿಯಾನ ಅತಿ ದೊಡ್ಡ ಅಭಿಯಾನ ಮಾಡ್ತಾ ಇದ್ದಂತೆ ಸರ್ಕಾರ ಮತ್ತು ವಿಪಕ್ಷ ಎರಡೂ ಕೂಡ ಎಚ್ಚೆತ್ತುಕೊಂಡಿದ್ದು ಆರೋಗ್ಯ ಸಚಿವರ ಭೇಟಿಯಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಒಂದಂತೂ ಸ್ಪಷ್ಟ, ಬರೀ ರಾಜಕೀಯ ವಿಚಾರಗಳಿಗೆ ಕ್ಷೇತ್ರವನ್ನ ಬಳಕೆ ಮಾಡ್ಕೊಳ್ಳೋದು ಬಿಟ್ಟು ಕ್ಷೇತ್ರದ ಜನರ ಸಮಸ್ಯೆಗಳಿಗೆ, ನೊಂದವರ ಸಮಸ್ಯೆಯಾಗಿ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಸರ್ಕಾರ ಕೂಡ ಕೆಲಸ ಮಾಡಬೇಕು. ಮೋಸ್ಟ್ಲಿ ನಾವು ಅಲರ್ಟ್ ಮಾಡಿದ್ದಕ್ಕೆ ಅಲರ್ಟ್ ಆದ್ರೆ ಅಧಿಕಾರಿಗಳು ಹೇಗೆ? ಖಂಡಿತ ಶ್ರುತಿ, ನೀವು ಹೇಳೋದು 100ಕ್ಕೆ 100ರಷ್ಟು ನಿಜ. ಯಾಕಂದ್ರೆ ನವೆಂಬರ್ 10ರಿಂದ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಬಾಣಂತಿಯರ ಸಾವಿನ ಕುರಿತಾಗಿ ಸರಣಿ ವರದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ನಿನ್ನೆ ವಿಶೇಷವಾಗಿ ಇಡೀ ದಿನ ಒಂದು ದೊಡ್ಡ ಅಭಿಯಾನವನ್ನೇ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇಲ್ಲಿಯವರೆಗೂ ಸರ್ಕಾರ ಆಗಿರ್ಬೋದು, ಜೊತೆಗೆ ವಿಪಕ್ಷವೂ ಕೂಡ ಈ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಒಂದು ದೊಡ್ಡ ಅಭಿಯಾನವನ್ನ ಮಾಡ್ತು, ಆಗ ವಿಪಕ್ಷವು ಅಲರ್ಟ್ ಆಯ್ತು, ಜೊತೆಗೆ ಸರ್ಕಾರವೂ ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ವರದಿ ಬಳಿಕ ವಿಪಕ್ಷದ ಅಂದ್ರೆ ಬಿಜೆಪಿಯ ನಾಯಕರು ಕೂಡ ಬಿಜೆಪಿ ಜಿಲ್ಲಾಸ್ಪತ್ರೆಗೆ ಹೋಗಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನ ತಿಳಿಯುವ ಪ್ರಯತ್ನವನ್ನ ಮಾಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಪ್ರಯತ್ನವನ್ನ ಮಾಡಿದ್ರೆ. ಅದರಲ್ಲೂ ಶ್ರೀರಾಮುಲು ಅವರು ಕೂಡ ವಿಸಿಟ್ ಅನ್ನ ಮಾಡಿದ್ರು. ಅದಾದ ಬಳಿಕ ನಿರಂತರ ವರದಿಯ ಪರಿಣಾಮವಾಗಿ ಎಲ್ಲ ಸಚಿವರು ಮತ್ತು ಸಿಎಂ ಅವರನ್ನು ಕೂಡ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದ್ದರ ಫಲವಾಗಿ ಈಗ ಸರ್ಕಾರವು ಕೂಡ ಎಚ್ಚೆತ್ತು ದಿನೇಶ್ ಗುಂಡೂರಾವ್ ಅಂದ್ರೆ ಆರೋಗ್ಯ ಸಚಿವರನ್ನ ಬಳ್ಳಾರಿಗೆ ಕಳಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವತ್ತು ದಿನೇಶ್ ಗುಂಡೂರಾವ್ ಅವರು ಬಳ್ಳಾರಿಗೆ ಬಂದು ಇಲ್ಲಿನ ವಾಸ್ತವತೆಯನ್ನ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಅಷ್ಟೇ ಅಲ್ಲದೆ ಅವರ ಕುಟುಂಬಸ್ಥರು ಅಂದ್ರೆ ಸಾವಿಗೀಡಾದ ಬಾಣಂತಿಯರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಅವರಿಗೆ ಒಂದಷ್ಟು ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಮೊದಲಿಗೆ ಏನು ಮೊನ್ನೆ ಸಾವಿಗೀಡಾದ ಸುಮಯ್ಯ ಎನ್ನುವ ಕೂಡ್ಲಿಗಿಯ ಬಾಣಂತಿಯ ಮನೆಗೆ ಹೋಗ್ತಾರೆ ಆರೋಗ್ಯ ಸಚಿವರು. ಅದಾದ ಬಳಿಕ ಬಳ್ಳಾರಿಗೆ ಬಂದು ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಜೊತೆಗೆ ವಿಮ್ಸ್ ಆಸ್ಪತ್ರೆಗೂ ಕೂಡ ಹೋಗಿ ಪರಿಶೀಲನೆಯನ್ನ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಉಗ್ರಾಣಗಳಲ್ಲಿ ಇರ್ತಕ್ಕಂಥ ಔಷಧಿಗಳ ಪರಿಶೀಲನೆ ಮಾಡ್ತಾರೆ. ಆ ಬಳಿಕ ಏನು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಬಾಣಂತಿಯರು ಸಾವಿಗೀಡಾದ್ರು ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಶ್ರುತಿ, ಈಗ ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ, ಇದೀಗ ತಾನೇ ನಾನು ಆ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೆ. ಈಗ ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ, ಶ್ರೀರಾಮುಲು ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮುಂದೆ ಒಂದು ಉಗ್ರವಾದ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಜಿಲ್ಲಾಸ್ಪತ್ರೆಯ ಮುಂಭಾಗದಲ್ಲಿ ಕುಳಿತು ಆ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀನಿ ಅಂತ ಈಗ ಶ್ರೀರಾಮುಲು ಅವರು ನಿರ್ಧಾರವನ್ನ ಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಮೃತ ಬಾಣಂತಿ ನಂದಿನಿ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗಳ ನೆನಪಲ್ಲೇ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ ರಾಮಲಿಂಗಮ್ಮ. ನಂದಿನಿ ಸಾವಿನ ಕೊನೆಯ ಕ್ಷಣದ ಘಟನೆಯನ್ನ ಕೂಡ ತಾಯಿ ಬಿಚ್ಚಿಟ್ಟಿದ್ದಾರೆ. ಮಗಳು ಚೆನ್ನಾಗಿರ್ಲಿ ಅಂತ ಒಳ್ಳೆ ಶಿಕ್ಷಣ ಕೊಡ್ತಿದ್ವಿ, 10 ತಿಂಗಳ ಹಿಂದೆಯಷ್ಟೇ ಮದುವೆ ಮಾಡಿದ್ವಿ, ನಮಗೆ ಅನ್ಯಾಯವಾಗಿದೆ. ನಂದಿನಿ ತಾಯಿ ಹೀಗಂತ ರಿಪಬ್ಲಿಕ್ ಜೊತೆ ಮಾತಾಡ್ತಾ ಅಳಲು ತೋಡ್ಕೊಂಡಿದ್ದಾರೆ. BP ಜಾಸ್ತಿ ಐತೆ ಅಂತ ಡಾಕ್ಟ್ರ್ ಅಡ್ಮಿಟ್ ಮಾಡ್ಕೊಂಡ್ರಿ ಸರ್. 10 ಗಂಟೆಗೆ ಸಿಜೇರಿಯನ್ ಮಾಡ್ರಿ ಸರ್, ಪಾಪನ ಕೊಟ್ಟರು. ಆಮೇಲೆ ತಾಯಿನ ಕರ್ಕೊಂಬಂದು ಮಂಚಕ್ಕೆ ಹಾಕಿದ್ರು. 1 ಗಂಟೆವರೆಗೆ ಅಲ್ಲೇ ಇದ್ದೀನಿ ಸರ್ ನಾನು. ಅಮ್ಮ ನಂದಿನಿ ಅವ್ರನ್ನ ಮಂಚಕ್ಕೆ ಹಾಕಿದಾಗ ಅವ್ರು ಆರೋಗ್ಯವಾಗಿದ್ರ? ಇದ್ರಿ ಸರ್, ಮಾತಾಡಿ ಬಂದೀನಿ ಸರ್ ನಾನು. ನೀರು ಕುಡ್ತೀನಿ ಅಂದ್ರೆ ನೀರು ಕೊಡಬೇಡ ಅಂದ್ರೆ ಸಿಸ್ಟರ್ ಸೇರಿಸಿದ್ರು, ಸೂಜಿ ಮಾಡಿದೆ ಸರ್. ಅಷ್ಟೇ ಸರ್, 1 ಗಂಟೆವರೆಗೆ ಆರಾಮಿದ್ಲಿ ಸರ್. ನಾನು ಹೊರಗೆ ಬಂದು, ಒಳಗೆ ಯಾರನ್ನ ಬಿಡ್ಲಿಲ್ಲಲ್ಲ, ನಮ್ಮವ್ರಿದ್ರು, ನಾನು ಹೊರಗೆ ಬಂದು ಸರ್. 2 ವಾರ ಮೇಲೆ ಜಾಸ್ತಿ ಹೆಚ್ಚು ಕಡಿಮೆ ಐತೆ ಅಂದರೆ ನಮ್ಮ ಮಕ್ಕಳು ಹೇಳಿದ್ವಿ ಸರ್.
ಬಂದರು. ಆಮೇಲೆ ನನಗೆ ಹೇಳೋಕ್ಕಾಗದಷ್ಟು ಸಂಕಟ ಸರ್. ಭಾರಿ ಅನ್ನ ಸರ್, ಮಗಳ ಹೋಗಿರೋದು ನಾನು ನೆಲ ಬಿಟ್ಟು ಎದ್ದೊಳಕ್ಕಾಗೋದು ಸರ್. ಏನಂತ ಹೇಳಿ ಸರ್ ನಾನು. ವೆಲ್ಕಮ್ ಬ್ಯಾಕ್. ಮನೆಯಲ್ಲಿರೋ ಗೃಹಿಣಿಯರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಅವರು ಎಂಟ್ರಿ ಕೊಡ್ತಾರೆ. ದಡ ದಡ ಅಂತ ಬಂದು ಬಡ ಬಡ ಅಂತ ಬಾರಿಸ್ತಾರೆ. ಆಮೇಲೆ ಬ್ಲ್ಯಾಕ್ ಮ್ಯಾಜಿಕ್, ಅವರು ಜಾಲಿ ಜಾಲಿ, ಇವರು ಖಾಲಿ ಖಾಲಿ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಶುಭವಾಗ್ತೈತೆ, ನಿಮ್ ಭವಿಷ್ಯ ಶುಭವಾಗ್ತೈತೆ, ನಿಮ್ ಕನಸು ಶುಭವಾಗ್ತೈತೆ. ನಂಬಿದ ದೇವ್ರು ಕೈ ಬಿಡಲ್ಲ. ಮನೆ ಬೆಳಗುವ ಲಕ್ಷ್ಮಿ ಮನೇಲಿ ಇದ್ದಾಳೆ ಅಂತ ಬುಡ್ಬುಡ್ಕೆ ಬಾರಿಸೋರನ್ನ ನೋಡಿಯೇ ಇರ್ತೀರಿ. ಇವರು ಅಸಲಿ ಬಿಡಿ, ನಕಲಿ ಬುಡ್ಬುಡ್ಕೆಯವರನ್ನ ತೋರಿಸ್ತೀವಿ ನೋಡಿ. ಬುಡ್ಬುಡ್ಕೆ ವೇಷದಲ್ಲಿ ಹಗಲು ತರೋಡೆ, ಮಹಿಳೆಯ ಪ್ರಜ್ಞೆ ತಪ್ಪಿಸಿ ಚಿನ್ನಾಭರಣ ಲೂಟಿ. ಡಿಸೆಂಬರ್ 5, 2024, ಸಮಯ ಬೆಳಗ್ಗೆ 10:26. ಇದು ಈ ಸಿಸಿಟಿವಿಯಲ್ಲಿರೋ ಡೇಟ್ ಅಂಡ್ ಟೈಮಿಂಗ್ಸ್. ಕರಿ ಕೋಟು, ಹೆಗ್ಲಲ್ಲಿ ಜೋಳಿಗೆ, ತಲೆಗೆ ಸುತ್ತಿದ ರೂಮಾಲು, ಒಂದ್ ಕೈಯಲ್ಲಿ ಕರ್ಚೀಫು, ಮತ್ತೊಂದ್ ಕೈಯಲ್ಲಿ ಸಣ್ಣ ಕಡ್ಡಿ. ಬುಡ್ಬುಡ್ಕೆ ಬಾರಿಸ್ತಾ ಹೋಗ್ತಿರೋ ಈ ಬುಡ್ಬುಡ್ಕೆಯನ್ನೊಮ್ಮೆ ನೋಡ್ಕೊಂಡು. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮದಲ್ಲಿ. ಈ ಬುಡ್ಬುಡ್ಕೆ ಬರೀ ಹಳೆ ಬಟ್ಟೆ, ದವಸ ಧಾನ್ಯ ತಗೊಂಡು ಹೋಗಿದ್ರೆ ನಿಮ್ಗೆ ಈ ಸೀನ್ ತೋರಿಸ್ತಿರ್ಲಿಲ್ಲ. ಈ ನಕಲಿ ಬುಡ್ಬುಡ್ಕೆಗಳು ಮಾಡಿದ್ದು ಮನೆ ಹಾಳ್ ಕೆಲಸ. ಭವಿಷ್ಯ ಹೇಳೋ ನೆಪದಲ್ಲಿ ಮಹಿಳೆಯರನ್ನ ಪ್ರಜ್ಞೆ ತಪ್ಪಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಅಂದ್ಬಿಟ್ಟು ಅವ್ರ ಕೈಗೆ 3,000 ಕೊಟ್ರಿ. ಅದರೊಳಗಡೆ 1,500 ಇಟ್ಟು 4,500 ಟೋಟಲ್ ಕೊಟ್ಟಿದ್ದು. ಅದರೊಳಗಡೆ ಒಂದು ಉಂಗುರ, ಒಂದು ಜೊತೆ ಬಾಲೆ ಹಾಕ್ಬಿಟ್ಟು ಇಲ್ಲೇ ಮಾಡ್ತಾಯಿದ್ರು. ಅದೇನೋ 3 ಸಲ ಮುಖಕ್ಕೆ ನೀರು ಹಾಕಿದ್ರು ಅಷ್ಟೇ ಜ್ಞಾಪನ ನಮಗೆ. ಅವ್ರು ಹೋಗೋ ಗಂಟ ನಮ್ಗೆ ಜ್ಞಾಪನೇ ಇಲ್ಲ. ಅವ್ರು ಅಷ್ಟು ದೂರ ಹೋದ್ಮೇಲೆ ಅಯ್ಯೋ ನಮ್ಮ ಕೈ ಕೊಟ್ಟಿಲ್ವಲ್ಲ ರಿಟರ್ನ್ ಅಂದ್ಬಿಟ್ಟು ಹೋಗಿ ಹುಡುಕಿ ಸಾಕಾಯ್ತು, ಸಿಕ್ಕಿಲ್ಲ ಅವ್ರ ಕಡೆಗೂ. ಆಮೇಲೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ವಿ. ಬುಡ್ಬುಡ್ಕೆ ದಾಸಪ್ಪನವರಂತೆ ವೇಷಗಳನ್ನ ಬದಲಿಸಿಕೊಂಡು ಖದೀಮರು ಮನೆಗಳನ್ನ ದರೋಡೆ ಮಾಡಲು ಹೊರಟಿದ್ದಾರೆ. ಇದರಿಂದ ಗ್ರಾಮಸ್ಥರು ಬೆಚ್ಚಿ ಬಿತ್ತಿದ್ದಾರೆ. ಈ ಸಂಬಂಧ ವಿಶ್ವನಾಥಪುರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ನಕಲಿ ಬುಡ್ಬುಡ್ಕೆ ಅವರಿಗೆ ಬಲೆ ಬೀಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಶಾಲಾ ಮಕ್ಕಳ ಬಿಸಿ ಊಟದಲ್ಲಿ ಹುಳುಗಳು ಪತ್ತೆಯಾಗಿದೆ. ತೇರದಾಳ ಪಟ್ಟಣದ ಶಾಲೆಯ ಊಟದಲ್ಲಿ ಹುಳುಗಳಿರೋದು ಪತ್ತೆಯಾಗಿದೆ. ಸರ್ಕಾರಿ ಕನ್ನಡ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದಂತಹ ಘಟನೆ ಇದು. ಕೆಲ ದಿನಗಳಿಂದ ಊಟದಲ್ಲಿ ಕಾಣಿಸಿಕೊಳ್ತಾ ಇದೆಯಂತೆ ಹುಳುಗಳು. ಶಿಕ್ಷಕರಿಗೆ ಹುಳುಗಳನ್ನ ತೋರಿಸಿದ್ದಾರೆ ಪೋಷಕರು ಮತ್ತು ಮಕ್ಕಳು. ಹುಳುಗಳು ಇರುವಂತಹ ಆಹಾರವನ್ನ ಮಕ್ಕಳಿಗೆ ನೀಡ್ತಾ ಇದ್ರಂತೆ. ಹಾಗಾಗಿ ಪೋಷಕರು ಮಕ್ಕಳ ಗಮನಕ್ಕೆ ಬರ್ತಾ ಇದ್ದಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನೋಡಿ, ಈ ರೀತಿ ಸಿಬ್ಬಂದಿ, ಅಧಿಕಾರಿಗಳು, ಶಿಕ್ಷಕರ ನಿರ್ಲಕ್ಷ್ಯದಿಂದ ಹುಳುಗಳಿರುವಂಥ ಆಹಾರದ ವಿತರಣೆ ಆಗ್ತಾ ಇದೆ ಮಕ್ಕಳಿಗೆ ಅಂತ ದೃಶ್ಯ ನೋಡ್ತಾ ಇದ್ದೀರಿ. ಹುಳುಗಳನ್ನ ಎತ್ತಿ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ಮಕ್ಕಳು. ಹುಳುಗಳಿರುವ ಆಹಾರ ತಿನ್ನಕ್ಕಾಗುತ್ತಾ? ಖಂಡಿತ ಇಲ್ಲ. ಬಿಸಿ ಊಟದಲ್ಲಿ ಈ ರೀತಿ ಪದೇ ಪದೇ ಹುಳುಗಳಿರೋದು, ಕಳಪೆ ಆಹಾರ ವಿತರಣೆ, ಇಂಥ ಆರೋಪಗಳು ಮೇಲಿಂದ ಮೇಲೆ ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದೂರವಾಣಿ ಸಂಪರ್ಕದಲ್ಲಿ. ಸಿದ್ದು, ಮಕ್ಕಳಿಗೆ ಕೊಡುವ ಆಹಾರದಲ್ಲೂ ಕಳಪೆ, ಹುಳುಗಳಿರುತ್ತೆ. ಯಾಕೆ ಸ್ವಚ್ಛ ಮಾಡೋಕ್ಕಾಗಲ್ವಾ ಅಥವಾ ನಿರ್ಲಕ್ಷ್ಯನ? ಏನು ಶ್ರುತಿ, ಇವತ್ತಿನ ದಿವಸ ಸಾಕಷ್ಟು ಏನು ಬಿಸಿ ಊಟದಲ್ಲಿ ಕೆಲವೊಂದು ಹುಳುಗಳಾಗಿರ್ಬೋದು, ಬೇರೆ ಬೇರೆ ಒಂದು ತಪ್ಪುಗಳನ್ನ ಮಾಡುವಂತ ಸಾಮಾನ್ಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಆಗ್ತಾ ಇದೆ.